ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹೆಚ್ಚು ದಿನ ಇರಲ್ಲ ಚಿನ್ನ. ಭೂಮಿಯ ಆಳದಲ್ಲಿ ಶೀಘ್ರ ಖಾಲಿ. ಅಷ್ಟು ಆಳದಲ್ಲಿ ಬಂಗಾರ ಸೇರಿದ ಹೇಗೆ? ನಮಸ್ಕಾರ ಸ್ನೇಹಿತರೆ. ಚಿನ್ನಕ್ಕೆ ಗಾಬರಿ ಆಗೋ ತರ ಈಗ ಅದರ ಬೆಲೆ ದಿಢೀರಂತ ಏರಿಕೆನೆ ಆಗ್ತಾ ಹೋಗ್ತಿರೋ ನೀವು ನೋಡಿದಿರ ಇಲ್ಲಿ ತನಕ. ನಾವು ಕೂಡ ಎ ಡೇ ಬಿಫೋರ್ ಮಾಡಿರೋ ಈ ಮೆಂಬರ್ಸ್ ಓನ್ಲಿ ವಿಡಿಯೋನಲ್ಲೂ ಕೂಡ ಚಿನ್ನದ ಬೆಲೆಯ ರಹಸ್ಯವನ್ನ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಮಾಡಿದ್ವಿ. ಫುಲ್ ಯಾವಾಗ ಏರಿಕೆ ಆಗುತ್ತೆ, ಯಾಕೆ ಏರಿಕೆ ಆಗುತ್ತೆ, ಡೌನ್ ಆಗೋ ಚಾನ್ಸಸ್ ಇದೆಯಾ, ಯಾವ ಕಾರಣಗಳಿಂದ ಡೌನ್ ಆಗಬಹುದು, ಅದೆಲ್ಲವನ್ನ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ಗೆ ನಾವು ನೀಡಿದಂತಹ ಈ ಮೆಂಬರ್ ಓನ್ಲಿ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಇವಾಗಂತೂ ಸದ್ಯಕ್ಕೆ ಬೆಲೆ ಹೆಚ್ಚಳ ಆಗ್ತಾ ಇದೆಯಲ್ವಾ, ಹಾಗಿದ್ರೂ ಜನ ಮುಗಿಬಿದ್ದು ಖರೀದಿ ಮಾಡ್ತಿದ್ದಾರೆ. ಸ್ನೇಹಿತರೆ, ಬರೀ 2024ರಲ್ಲೇ ಭಾರತೀಯರ ಚಿನ್ನದ ಬೇಡಿಕೆ 802 ಟನ್ ದಾಟಿದೆ. ದುಡಿದ ಹಣಕ್ಕೆಲ್ಲ ಬಾಚಿ ಚಿನ್ನವನ್ನ ಖರೀದಿ ಮಾಡ್ತಾ ಇದೀವಿ ನಾವು. ಇವಾಗಿನ ರೇಟ್ಗೆ 10 ರಿಂದ 20 ಗ್ರಾಮ್ ತುಣುಕು ಚಿನ್ನವನ್ನ ಇಟ್ಕೊಂಡವರು ಕೂಡ ಲಕ್ಷಾಧೀಶ್ವರ ಅನ್ನೋ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿ ಹೋಗಿದೆ. ಹಾಗಿದ್ರೆ ಇಂಥ ಚಿನ್ನ ಇನ್ನೆಷ್ಟು ದಿನ ಇರುತ್ತೆ? ಬೇಗ ಖಾಲಿ ಆಗತ್ತಾ? ಖಾಲಿ ಆದ್ರೆ ಯಾವಾಗ? ಅಷ್ಟಕ್ಕೂ ಭೂಮಿ ಒಳಗೆ ಚಿನ್ನ ಬಂದಿದೆ ಹೇಗೆ? ಮಂಗಳ ಗ್ರಹದಲ್ಲಿ ನಮಗಿಂತ ಅಷ್ಟು ಚಿನ್ನ ಇದ್ರು ಯಾಕೆ ತರಕ ಆಗ್ತಾ ಇಲ್ಲ? ಎಲ್ಲವನ್ನ ಈ ವರದಿಯಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ಇಂಥ ಉಪಯುಕ್ತ ಮತ್ತು ಕುತೂಹಲಕಾರಿ ವಿಚಾರಗಳನ್ನ ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅನ್ನೋ ಮನವಿಯೊಂದಿಗೆ ಬನ್ನಿ ಆರಂಭ ಮಾಡೋಣ. ಭೂಮಿ ಅಡಿಯಲ್ಲಿ ಎಷ್ಟು ಉಳಿದಿದೆ ಚಿನ್ನ? ಈ ವಿಚಾರ ನಮ್ಗೆ ಗೊತ್ತಾಗಬೇಕು ಅಂದ್ರೆ ನಾವು ಭೂಮಿಗೆ ಚಿನ್ನ ಹೇಗೆ ಬಂತು ಅನ್ನೋದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಭೂಮಿ ಹುಟ್ಟಿದಾಗ ಚಿನ್ನ ಇರಲಿಲ್ಲ. ಅದು ಅಚಾನಕ್ಕಾಗಿ ಉತ್ಪತ್ತಿಯಾದ ಲೋಹ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋಟ್ಯಂತರ ವರ್ಷಗಳ ಹಿಂದೆ ಸುದೀರ್ಘ ಪ್ರಕ್ರಿಯೆ ಮೂಲಕ ಹಂತ ಹಂತವಾಗಿ ನಮ್ಮ ಭೂಮಿ ರೆಡಿ ಆಯಿತು. ಈ ವೇಳೆ ಅನೇಕ ಕ್ಷುದ್ರ ಗ್ರಹಗಳು, ಸತ್ತ ನಕ್ಷತ್ರಗಳ ಅವಶೇಷಗಳು ಬಂದು ಭೂಮಿಗೆ ಅಪ್ಪಳಿಸಿದ್ವು. ಆ ಸ್ಫೋಟಗಳಿಂದ ಚಿನ್ನದ ಕಣಗಳು ಆಕಾಶ ತುಂಬ ಹಬ್ಬಿ ಆನಂತರ ಉಲ್ಕೆಗಳು ಅಥವಾ ಮೀಟಿಯರ್ಸ್ಗಳ ಮೂಲಕ ಅವು ಭೂಮಿಗೆ ಬಂದವು. ಹಾಗಂತ ಬರೀ ಚಿನ್ನ ಮಾತ್ರ ಅಲ್ಲ, ಕಬ್ಬಿಣನು ಬಂತು, ಪ್ಲಾಟಿನಂ ಬಂತು, ಯುರೇನಿಯಂ, ಈ ರೀತಿ ಸಾಕಷ್ಟು ರೀತಿಯ ಧಾತುಗಳು ಬಂದವು. ಭೂಮಿಯ ಮೇಲ್ಮೈ ಸೇರಿ ಭೂಮಿಯ ಕೋರ್ ತನಕ, ಭೂಮಿಯ ಒಳಗಿನ ತನಕ ನುಗ್ಗಿದ್ವು, ಸಂಗ್ರಹ ಆದವು. ಆದರೆ ಆರಂಭದಲ್ಲಿ ಭೂಮಿಯ ಒಳಗಡೆ ಮಾತ್ರ ಚಿನ್ನ ಇತ್ತು, ಮೇಲ್ಮಟ್ಟದಲ್ಲಿ ಜಾಸ್ತಿ ಇರಲಿಲ್ಲ. ಆದರೆ ಏನಾಯಿತು, ಸುಮಾರು 4 ಬಿಲಿಯನ್ ಅಂದರೆ 400 ಕೋಟಿ ವರ್ಷಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಭೂಮಿಯ ಮೇಲೆ ಕ್ಷುದ್ರ ಗ್ರಹಗಳ ಮಳೆ ಶುರುವಾಯಿತು. ಇವುಗಳು ಅಪ್ಪಳಿಸಿದ ಪರಿಣಾಮ ಭೂಗರ್ಭದಲ್ಲಿ ಅಡಗಿದ್ದ ಚಿನ್ನ ಕೂಡ ತಳ್ಕೊಂಡು ಮೇಲಕ್ಕೆ ಬಂತು. ಏನೋ ಗುದ್ದಿದಾಗ ಅಕ್ಕಪಕ್ಕದಲ್ಲೇ ಮೇಲಕ್ಕೆ ಹಾರ್ತಾವಲ್ಲ, ಆ ರೀತಿ ಭೂಮಿಯ ಕೋರ್ನಿಂದ ಹೊರ ಪದರಗಳಿಗೆ, ಮ್ಯಾಂಟಲ್, ಕ್ರಸ್ಟ್ ಅಲ್ಲಿಗೂ ಮೂವ್ ಆದವು. ಇದರಿಂದ ಚಿನ್ನ ಸ್ವಲ್ಪ ತೋಡಿದಾಗ ಜನರ ಕೈಗೆ ಸಿಗೋಕೆ ಶುರುವಾಯಿತು. ಇನ್ನು ಕೆಲ ಸಂದರ್ಭದಲ್ಲಿ ಜ್ವಾಲಾಮುಖಿ ಸ್ಫೋಟದ ಕಾರಣದಿಂದಲೂ ಕೂಡ ಚಿನ್ನ ಜನರ ಕೈಗೆ ಸಿಗೋಕೆ ಶುರುವಾಯಿತು. ಅದನ್ನು ಗಣಿಗಾರಿಕೆ ಮಾಡಿ ಜನ ಬಳಸೋಕೆ ಶುರು ಮಾಡಿದ್ರು. 7,000 ವರ್ಷಗಳ ಹಿಂದೆ ಅಂದರೆ ಶಕಪೂರ್ವ 4,000ದ ಕಾಲದಲ್ಲೇ ಇದನ್ನು ಯುರೋಪಿನ ಪೂರ್ವ ಭಾಗ ಮತ್ತು ಮೆಸೊಪೊಟೇಮಿಯಾ ಪ್ರದೇಶದಲ್ಲಿ ಬಳಸ್ತಾ ಇದ್ರು ಅಂತ ಹೇಳಲಾಗುತ್ತೆ. ಈಗ ಅದು ಪ್ರಪಂಚದ 6 ಖಂಡಗಳಲ್ಲೂ ಬಳಕೆಯಲ್ಲಿದೆ. 25 ವರ್ಷಗಳಲ್ಲೇ ಚಿನ್ನಕ್ಕೆ ಆಪತ್ತು. ಸ್ನೇಹಿತರೆ, ಪುರಾತನ ಕಾಲದಿಂದಲೂ ಚಿನ್ನವನ್ನ ತೆಗೆದು ಬಳಸ್ತಿರೋ ಪರಿಣಾಮ ಈಗ ಚಿನ್ನ ತನ್ನ ಕೊನೆ ದಿನಗಳನ್ನ ಎಣಿಸ್ತಾ ಇದೆ. ಹಾಗಂತ ಮುಗಿದೋಯ್ತು ಅನ್ಕೋಬಿಡಿ. ಇವಾಗಲೇ ಚಿನ್ನ ಅವಿನಾಶಿ ಗುಣವನ್ನು ಹೊಂದಿದೆ. ನಮ್ಮ ನಡುವೆ ಒಂದಲ್ಲ ಒಂದು ರೂಪದಲ್ಲಿ ಇರುತ್ತೆ. ಅದು ಈಗ ಆಲ್ರೆಡಿ ತೆಗೆದಿರೋ ಚಿನ್ನ ಅಂತೂ ಇದ್ದೇ ಇರುತ್ತೆ. ಆದರೆ ಭೂಮಿಯಿಂದ ಇನ್ನೂ ತೆಗೆಯೋ ಚಿನ್ನದ ಪ್ರಮಾಣ ಕಮ್ಮಿ ಆಗುತ್ತೆ. ಅಮೆರಿಕದ ಜಿಯೋಲಾಜಿಕಲ್ ಸರ್ವೆ ಪ್ರಕಾರ ಭೂಮಿಯಲ್ಲಿ 2021ರವರೆಗೆ 2,05,238 ಟನ್ನಷ್ಟು ಚಿನ್ನ ಹೊರಗೆ ತೆಗೆಯಲಾಗಿದೆ. ಅದರಲ್ಲಿ 3/2 ಭಾಗದಷ್ಟು ಚಿನ್ನವನ್ನು ಕಳೆದ 80 ವರ್ಷಗಳಲ್ಲಿ ಅಂದರೆ 1950ರಿಂದ ಈಚೆಗೆ ಮೈನಿಂಗ್ ಮಾಡಲಾಗಿದೆ. ಈವರೆಗೆ ತೆಗೆಯಲಾಗಿರೋ ಪ್ರತಿಯೊಂದು ಗ್ರಾಮ್ ಚಿನ್ನವನ್ನು ಒಟ್ಟುಗೂಡಿಸಿ ಕ್ಯೂಬ್ ರೀತಿ ಮಾಡಿದ್ರೆ 77 ಅಡಿ ಎತ್ತರ ಹಾಗೂ ಅಗಲದ 77x77 ಈ ರೀತಿ ಈ ಸೈಜ್ನ ಒಂದು ದೊಡ್ಡ ಕ್ಯೂಬನ್ನು ಸೃಷ್ಟಿ ಮಾಡಬಹುದು. ಅಷ್ಟು ಚಿನ್ನ ಇದೆ. ಏನು, ಇದುವರೆಗೆ ತೆಗೆದ ಚಿನ್ನದಲ್ಲಿ ಜ್ಯುವೆಲ್ರಿಗೆ 94,464 ಟನ್ ಅಂದರೆ 46% ಹೋದರೆ ಬಾರ್ ಮತ್ತು ಕಾಯಿನ್ ಇನ್ವೆಸ್ಟ್ಮೆಂಟ್ ಆ ರೀತಿ ಆಸ್ತಿ ರೂಪದ ಚಿನ್ನಕ್ಕೆ 45,456 ಟನ್ ಹೋಗಿದರೆ 22% ಆಗುತ್ತೆ. ಹಾಗೆ ಇದೇ ಬಾರ್ಗಳ ರೂಪದಲ್ಲಿ ಮತ್ತೆ ಸೆಂಟ್ರಲ್ ಬ್ಯಾಂಕ್ ಅಂತ ಸಪರೇಟ್ ಇದೆ.
ಜಗತ್ತಿನ ಬೇರೆ ಬೇರೆ ಕೇಂದ್ರ ಬ್ಯಾಂಕ್ಗಳು, ಭಾರತದ RBI, ಅಮೆರಿಕದ ಫೆಡರಲ್ ರಿಸರ್ವ್, ಈ ರೀತಿ ಸೆಂಟ್ರಲ್ ಬ್ಯಾಂಕ್ಗಳಲ್ಲಿ 34,592 ಟನ್ ಅಂದರೆ 17% ಚಿನ್ನ ಇದೆ. ಇತರೆ 30,726 ಟನ್ ಅಂದ್ರೆ 15% ಇದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇತರೆ 30,726 ಟನ್ ಅಂದ್ರೆ 15% ಇದೆ. ಇನ್ನು ಈಗಿನ ಲೆಕ್ಕಾಚಾರವನ್ನ ಇಟ್ಕೊಂಡು ಹೇಳೋದಾದ್ರೆ 2050 ವೇಳೆಗೆ ಚಿನ್ನದ ಉತ್ಪಾದನೆ ಬಹುತೇಕ ಕಮ್ಮಿ ಆಗ್ಬೋದು. ಯಾಕಂದ್ರೆ ಭೂಮಿಯ ಮೇಲೆ ಈಗ ಬರೀ 50,000 ಮೆಟ್ರಿಕ್ ಟನ್ ಅಷ್ಟು ಮಾತ್ರ ಚಿನ್ನ ಉಳ್ಕೊಂಡಿದೆ. ಪ್ರತಿ ವರ್ಷ 2-3 ಮೆಟ್ರಿಕ್ ಟನ್ ಅಂತ ಬಗಿತಾ ಇದೀವಿ. ಹೀಗಾಗಿ ಇನ್ನು 25 ವರ್ಷದ ಒಳಗೆ ಈಗಿರೋ ಗಣಿಗಳಲ್ಲಿ ಚಿನ್ನದ ಉತ್ಪಾದನೆ ಆಲ್ಮೋಸ್ಟ್ ಖಾಲಿ ಆಗಬಹುದು. ಇದಕ್ಕೆ ನಮ್ಮ KGF ಕೂಡ ಉದಾಹರಣೆಯ ಕೊಡಬಹುದು. ಯಾಕಂದ್ರೆ KGF ಗಣಿಗಾರಿಕೆ ಶುರು ಮಾಡುವಾಗ 1 ಟನ್ ಅದಿರಿಗೆ 47 ಗ್ರಾಮ್ ಚಿನ್ನ ಸಿಗ್ತಾ ಇತ್ತು. 1990 ವೇಳೆಗೆ ಟನ್ಗೆ ಬರೀ 3 ಗ್ರಾಮ್ ಸಿಗೋಕ್ ಶುರುವಾಯಿತು. ಈಗ ತೋಡಿದ್ರೆ ಎಷ್ಟು ಸಿಗುತ್ತೋ ಗೊತ್ತಿಲ್ಲ, ಫುಲ್ ಲೋ ಆಗಿದೆ ಅಂತ ನಾವು ನಿಲ್ಸೇ ಬಿಟ್ಟಿದೀವಲ್ಲ. ಸೊ ಇದೇ ತರ ಬೇರೆ ಗಣಿಗಳಲ್ಲೂ ಕೂಡ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಜಗತ್ತಿನ ಸಾಕಷ್ಟು ಪ್ರದೇಶಗಳಲ್ಲಿ ಈಗ ಚಿನ್ನದ ಉತ್ಪಾದನೆ ದುಬಾರಿ ಕೂಡ ಆಗಿರೋದ್ರಿಂದ ಮೈನಿಂಗ್ ಕಂಪನಿಗಳು ಹಿಂದೆ ಸರಿತಾ ಇದಾವೆ. ಗಣಿಗಾರಿಕೆ ಮಾಡಿದ್ರೆ ಚೆನ್ನಾಗಿ ಚಿನ್ನ ಸಿಗಲ್ಲ. ದೊಡ್ಡ ಮಟ್ಟದಲ್ಲಿ ಗಣಿಗಾರಿಕೆ ಮಾಡಬೇಕು ಅಂದ್ರೆ ಹಣ ಜಾಸ್ತಿ ಆಗುತ್ತೆ, ಮಷಿನರಿ ಹಾಕಬೇಕು, ಸ್ಕಿಲ್ಡ್ ವರ್ಕರ್ಸ್ ಬೇಕು. ಹೀಗಾಗಿ ಭವಿಷ್ಯದಲ್ಲಿ ಚಿನ್ನ ಉತ್ಪಾದನೆ ಕಷ್ಟ ಅಂತ ಒಂದು ವರ್ಗ ವಾದ ಮಾಡುತ್ತೆ. ಆದ್ರೆ ಇನ್ನೊಂದಿಷ್ಟು ತಜ್ಞರು ಇದನ್ನ ಒಪ್ಪಲ್ಲ. ಯಾಕಂದ್ರೆ ಜಗತ್ತಲ್ಲಿ ಗಣಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು, ಹೊಸ ಟೆಕ್ನಾಲಜಿ ಕಾರಣದಿಂದ ಚಿನ್ನದ ಶೋಧ ಕಾರ್ಯ ಹೆಚ್ಚಾಗಬಹುದು ಅಂತಲೂ ಹೇಳ್ತಿದ್ದಾರೆ. ಯಾಕಂದ್ರೆ ಪಶ್ಚಿಮ ಆಫ್ರಿಕಾ ಸೇರಿ ಜಗತ್ತಿನ ಹಲವು ಭಾಗದಲ್ಲಿ ಸುರಕ್ಷಿತವಲ್ಲದ ಜಾಗಗಳಲ್ಲಿ ಹೇರಳವಾದ ಚಿನ್ನ ಇನ್ನೂ ಇದೆ ಅನ್ನೋ ಸ್ಟ್ರಾಂಗ್ ಒಪಿನಿಯನ್ ಇದೆ. ಅಲ್ಲೆಲ್ಲ ಎಕ್ಸ್ಪ್ಲೋರೇ ಮಾಡಿಲ್ಲ, ತೋಡೇ ಇಲ್ಲ ಇನ್ನೂ ಕೂಡ ಅಲ್ಲಿರ್ಬೋದು ಅಂತ. ಅಷ್ಟು ಮಾತ್ರ ಅಲ್ಲ, ಈಗ ಭೂಮಿ ಮೇಲ್ಗಡೆ ಮಾತ್ರ ತೆಗಿತಾ ಇದ್ದೀವಿ, ಆದ್ರೆ ಸಮುದ್ರದ ಅಡಿಯಲ್ಲಿರೋ ಭೂಮಿ ಇದೆಯಲ್ಲ ಅಲ್ಲೂ ಚಿನ್ನ ಇದೆ. ಭೂಮಿಯಲ್ಲಿ 70.8% ನೀರಿನ ಮೇಲ್ಮೈ ಇದೆಯಲ್ಲ ಸ್ವಾಮಿ, ಬರೀ 30% ಭೂಮಿಯಲ್ಲೇ ಚಿನ್ನ ತೋಡಿರೋದು. 70% ಭೂಮಿ ಸಮುದ್ರದ ಅಡಿಗಡೆ ಕೂಡ ಇದೆ. ಹೀಗಾಗಿ ಅಲ್ಲಿಂದ ತೆಗೆಯೋಕ್ ಕಲ್ತು ಬಿಟ್ರೆ ಇನ್ನು ಅಪಾರ ಪ್ರಮಾಣದ ಚಿನ್ನವನ್ನ ತೆಗಿಬಹುದು ಅನ್ನೋ ಒಪಿನಿಯನ್ ಕೂಡ ಇದೆ. ಸುಮಾರು 2 ಕೋಟಿ ಟನ್ ಅಂದ್ರೆ $771 ಟ್ರಿಲಿಯನ್ ಮೌಲ್ಯದ ಚಿನ್ನ ಇರಬಹುದು ಸಮುದ್ರದ ಆಳದಲ್ಲಿ ಅನ್ನೋ ಲೆಕ್ಕಾಚಾರ ಇದೆ. ಅದನ್ನು ತೆಗೆಯೋ ತಂತ್ರಜ್ಞಾನ ಭೂಮಿ ಮೇಲೆ ಸದ್ಯಕ್ಕಿಲ್ಲ. ಬಹುಶಃ ಅದನ್ನು ಸಾಧಿಸಿದ್ರೆ ಚಿನ್ನ ಸ್ವಲ್ಪ ಅಗ್ಗ ಆಗ್ಬೋದು, ಚೀಪ್ ಆಗ್ಬೋದು. ಮಂಗಳನ ಬಳಿಯೂ ಚಿನ್ನ. ಸ್ನೇಹಿತರೆ, ಭೂಮಿ ಆಚೆ ಮಂಗಳನ ಮೇಲೂ ಚಿನ್ನ ಇದೆ. ಸಾಕಷ್ಟು ಸಂಶೋಧನೆಗಳು ಪ್ರೂವ್ ಮಾಡಿವೆ. ಆದ್ರೆ ಅದನ್ನ ಗಣಿಗಾರಿಕೆ ಮಾಡಿ ಭೂಮಿಗೆ ತರೋದು ಕಷ್ಟ ಅಂತ ಇದುವರೆಗೂ ಆಗಿಲ್ಲ. ತಲುಪಬೇಕು, ಆಮೇಲೆ ಗಣಿಗಾರಿಕೆ ಮಾಡಬೇಕು, ಅಲ್ಲಿಂದ ದಿಲ್ಲಿಗೆ ವಾಪಸ್ ತರಬೇಕು. ಇವಾಗಿನ ಟೆಕ್ನಾಲಜಿಯಲ್ಲಿ ತಂದರೂ ಕೂಡ ಸ್ವಲ್ಪ ತರಬಹುದು ಅಷ್ಟೇ. ನಾವು ಮಾಸಾಗಿ ತರೋಷ್ಟು ಸಾಮರ್ಥ್ಯ ಇಲ್ಲ, ತರೋದಕ್ಕೆ ಕಾಸ್ಟ್ ಆಗುತ್ತಲ್ಲ ಮತ್ತೆ ಅಲ್ಲಿಂದ ಇಲ್ಲಿಗೆ. ಹಾಗಾಗಿ ದುಬಾರಿ ಆಗುತ್ತೆ, ಯಾರು ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಆದರೆ ಗಣಿಗಾರಿಕೆ ಚೀಪಾಗಿ ರೋಬೋಗಳ ಮೂಲಕ ಮಾಡ್ಸೋಕ್ಕಾಗತ್ತೆ. ಮಂಗಳನ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕಾಗತ್ತೆ. ಸ್ವಯಂಚಾಲಿತವಾಗಿ ರಾಕೆಟ್ಗಳ ಮೂಲಕ ತರಲಿಕ್ಕಾಗತ್ತೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಷ್ಟೊಂದು ಆಗಲ್ಲ. 1000 ಟನ್ ತೋಡ್ ತರ್ಬೋದು ಅನ್ನೋದು ಸಾಧ್ಯ ಆಗೋ ದಿನ ಬರುತ್ತಲ್ಲ, ಆವಾಗ ಚಿನ್ನದ ಬೆಲೆನೂ ಅವಾಗ ಕಮ್ಮಿ ಆಗ್ಬೋದು ಭೂಮಿಲಿ. ಅಷ್ಟೇ ಅಲ್ಲ, ಭೂಮಿ ಮೇಲ್ಗಡೆನೆ ಅಂಟಾರ್ಟಿಕಾ ಖಂಡದಲ್ಲೂ ಕೂಡ ಚಿನ್ನದ ನಿಕ್ಷೇಪಗಳಿವೆ. ಆದರೆ ಅಲ್ಲಿನ ಹವಾಮಾನ ಪರಿಸ್ಥಿತಿಗಳಿಂದಾಗಿ ಅಲ್ಲಿ ಗಣಿಗಾರಿಕೆ ಮಾಡೋಕ್ಕೆ ಆಗಿಲ್ಲ ಇದುವರೆಗೂ ಕೂಡ ಸರಿಯಾಗಿ. ಕೃತಕ ಚಿನ್ನ ಮಾಡೋಕ್ಕಾಗಲ್ವಾ? ಇನ್ನು ವಿಜ್ಞಾನ ಇಷ್ಟೆಲ್ಲ ಮುಂದುವರೆದಿದೆ. ಡೈಮಂಡನ್ನೇ ಲ್ಯಾಬ್ ಗ್ರೋನ್ ಡೈಮಂಡ್ ಅಂತ ಮಾಡ್ತಾ ಇದ್ದೀವಿ, ಚಿನ್ನವನ್ನು ಕೃತಕವಾಗಿ ಮಾಡೋಕ್ಕಾಗಲ್ವಾ ಅಂತ ಕೇಳ್ಬೋದು. ಅದಕ್ಕೆ ಉತ್ತರ ಆಗಲ್ಲ. ಯಾಕಂದರೆ ಚಿನ್ನ ಉತ್ಪಾದನೆಗೆ 79 ಪ್ರೋಟಾನ್ಸ್ ಮತ್ತು 118 ನ್ಯೂಟ್ರಾನ್ಗಳು ಒಟ್ಟಿಗೆ ಸೇರಬೇಕಾಗುತ್ತೆ. ಈ ಮೂಲಕ ಅವುಗಳು ಚಿನ್ನದ ನ್ಯೂಕ್ಲಿಯಸ್ ಸೃಷ್ಟಿಸ್ತವೆ. ಇದು ಸಾಮಾನ್ಯವಾಗಿ ದೊಡ್ಡ ಮಟ್ಟದ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ನಿಂದ ಆಗುತ್ತೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಸೇರಿ ಹೊಸ ಹೊಸ ಎಲಿಮೆಂಟ್ಗಳನ್ನು ಅಸ್ತಿತ್ವಕ್ಕೆ ತರ್ತವೆ. ಹಾಗೆ ನೋಡಿದ್ರೆ ಚಿನ್ನ ಉತ್ಪಾದನೆಗೆ ಹಲವಾರು ಬಾರಿ ಪ್ರಯತ್ನ ಆಗಿವೆ. 1924ರಲ್ಲಿ ಜಪಾನ್ ಮೂಲದ ಭೌತಶಾಸ್ತ್ರಜ್ಞ ಹಂಟಾರೋ ನಾಗಾವೋಕಾ ಮರ್ಕ್ಯುರಿಯ ಜೊತೆ ನ್ಯೂಟ್ರಾನ್ಗಳನ್ನು ಸ್ಫೋಟಿಸಿ ಕೃತಕವಾಗಿ ಚಿನ್ನ ಉತ್ಪಾದಿಸಿದರು. ಮರ್ಕ್ಯುರಿಯನ್ನು ಚಿನ್ನವಾಗಿ ಬದಲಾಯಿಸುವುದರ ಜೊತೆಗೆ ಲೀಡ್ನಂಥ ವಸ್ತುಗಳಲ್ಲೂ ಚಿನ್ನವನ್ನು ಟ್ರೇಸ್ ಮಾಡಲಾಯಿತು. 1972ರಲ್ಲಿ ಸೋವಿಯತ್ ವಿಜ್ಞಾನಿಗಳು ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಶೀಲ್ಡಿಂಗ್ಗೆ ಬಳಸಿದ ಲೆಡ್ನಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಚಿನ್ನದ ಅಂಶಗಳನ್ನು ಪತ್ತೆ ಹಚ್ಚಿದ್ರು. ಅಮೆರಿಕದ ರಾಸಾಯನಿಕ ಶಾಸ್ತ್ರಜ್ಞ ಗ್ಲೆನ್ ಸಿಬೋರ್ಗ್ 1980ರಲ್ಲಿ ಲೆಡ್ನಲ್ಲಿ ಗೋಲ್ಡ್ ಟ್ರೇಸ್ ಮಾಡಿದ್ರು. ಆದರೂ ಕೂಡ ಮಾಸ್ ಪ್ರೊಡಕ್ಷನ್ಗೆಲ್ಲ ಮಾಡೋ ಲೆವೆಲ್ಗಲ್ಲ, ಚಿನ್ನದ ಹೆಜ್ಜೆ ಗುರುತು ಥರ ಸಿಕ್ತು ಅಂತ ಅನ್ಕೊಳ್ಳಿ.
ಅಷ್ಟೇ. ಯಾಕಂದರೆ ಸೌರಮಂಡಲದ ಸುತ್ತಮುತ್ತ ಎಲ್ಲೂ ಕೂಡ ಇದನ್ನು ಉತ್ಪಾದನೆ ಮಾಡೋಕ್ಕೆ ಸೂಕ್ತವಾದಂತಹ ಫೋರ್ಸ್ ಅಥವಾ ಪ್ರಕ್ರಿಯೆ ನಡೆಯಲ್ಲ. ಸೂರ್ಯನಲ್ಲಿ ದೊಡ್ಡ ಮಟ್ಟದ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆದರೂ ಕೂಡ, ಬಗೆ ಬಗೆಯ ಎಲಿಮೆಂಟ್ಗಳನ್ನು ಸೃಷ್ಟಿಸಿದ್ರೂ ಕೂಡ ಅದು ಚಿನ್ನವನ್ನು ಉತ್ಪಾದಿಸೋಕೆ ಸಾಧ್ಯ ಆಗಿಲ್ಲ. ಗೋಲ್ಡ್ ಸೃಷ್ಟಿಯಾಗೋಕ್ಕೆ ಬೇಕಾದ ಶಕ್ತಿ ಬಿಡುಗಡೆಯಾಗೋದು ನಕ್ಷತ್ರಗಳ ಸ್ಫೋಟದಿಂದ ಅಥವಾ ನ್ಯೂಟ್ರಾನ್ ಸ್ಟಾರ್ಗಳು ಡಿಕ್ಕಿಯಾದಾಗ ಮಾತ್ರ. ಹೀಗಾಗಿ ಪೂರ್ಣ ಪ್ರಮಾಣದ ಪ್ಯೂರ್ ಚಿನ್ನದ ಉತ್ಪಾದನೆ ಮಾಸ್ ಸ್ಕೇಲ್ನಲ್ಲಿ ಭೂಮಿ ಮೇಲೆ ಕೃತಕವಾಗಿ ಮಾಡೋದು ಇದುವರೆಗೂ ಕೂಡ ಅಸಾಧ್ಯ ಅಂತಾನೆ ನಂಬಲಾಗಿದೆ. ಹೆಚ್ಚು ಚಿನ್ನ ಉತ್ಪಾದಿಸುವ ರಾಷ್ಟ್ರಗಳು ಚೈನಾ ನಂಬರ್ 1 ಇದೆ, 2ನೇ ಸ್ಥಾನದಲ್ಲಿ ರಷ್ಯಾ ಇದೆ, 3ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ. ಆದರೆ ಚಿನ್ನಕ್ಕೆ ಅತಿ ಹೆಚ್ಚು ಗ್ರಾಹಕರನ್ನ ಹೊಂದಿರೋ ರಾಷ್ಟ್ರ ಮಾತ್ರ ನಾವು. ಎಲ್ಲದರಲ್ಲೂ ಹೆಂಗೋ ಇಲ್ಲೂ ಹಾಗೆ. ಭಾರತದಲ್ಲಿ ಚಿನ್ನ ಹೆಚ್ಚಿನವು ಆಭರಣ ರೂಪದಲ್ಲಿವೆ. ಹೆಚ್ಚು ಕಮ್ಮಿ ಭಾರತದಲ್ಲಿ ಪ್ರತಿಯೊಬ್ಬ ಮಹಿಳೆಯೂ ಚಿನ್ನದಿಂದ ಮಾಡಲ್ಪಟ್ಟ ಆಭರಣವನ್ನು ಧರಿಸ್ತಾರೆ. ಭಾರತದ ಮಹಿಳೆಯರ ಬಳಿಯ ವಿಶ್ವದ 10%ನಷ್ಟು ಅಂದರೆ 21,733 ಟನ್ ಚಿನ್ನಾಭರಣ ಇದೆ. ಬಹುತೇಕ ಪುರುಷರು ಚಿನ್ನದ ಆಭರಣವನ್ನು ಧರಿಸ್ತಾರೆ. ಇದು ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ದೇಗುಲದಿಂದ RBI ತನಕ ಎಲ್ಲ ಕಡೆ ಚಿನ್ನ ಇದೆ. ಸ್ನೇಹಿತರೆ, ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.